ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮ ಮುಂದೆ ಹಾಜರಿದ್ದೀನಿ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಕಣ್ರಿ. ಅದು ಯಾವುದು ಅಂತ ಹೇಳಿದ್ರೆ ಅದುವೇ ಬೇಬಿ ಕಾರ್ನಿನ ಒಂದು ಅದ್ಭುತವಾದ ರೆಸ್ಟೋರೆಂಟ್ ಶೈಲಿಯ ಒಂದು ಫ್ರೈಡ್ ರೈಸ್. ತುಂಬಾ ತರಹದ ಫ್ರೈಡ್ ರೈಸ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ವೆಜಿಟೇಬಲ್ ಆಗಿರ್ಬೋದು, ಎಗ್ ಫ್ರೈಡ್ ರೈಸ್ ಆಗಿರ್ಬೋದು. ಇದು ಒಂದು ವಿಭಿನ್ನವಾದ ಬ್ಯೂಟಿಫುಲ್ ಆಗಿ ಟೇಸ್ಟ್ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಬೇಬಿ ಕಾರ್ನ್ ಫ್ರೈಡ್ ರೈಸ್. ಇದು ಒನ್ ಆಫ್ ಮೈ ಫೇವ್ರೆಟ್ ರೆಸಿಪಿ. ಸೊ ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತ ನೀವೆಲ್ಲರೂ ಫಿದಾ ಆಗ್ಬಿಡ್ತೀರ. ಅಷ್ಟು ಅದ್ಭುತವಾಗಿ ಇರುತ್ತೆ. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದಿರ, ನಡೀರಿ ಈ ಒಂದು ಬ್ಯೂಟಿಫುಲ್ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಮಿತ್ರರೆ, ನೀವು ನೋಡ್ತಿದ್ರೆ ಸುಮಾರು ಒಂದು ಸ್ವಲ್ಪ ನೀರನ್ನು ನಾನು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಈ ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಇಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ತಾನೆ. ಅರಿಶಿನ ಹಾಕಿದ ನಂತರ ಇದರಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ಒಂದು ಸುಮಾರು ಒಂದು 200 ಗ್ರಾಮ್ ಅಷ್ಟು ಬೇಬಿ ಕಾರ್ನ್ ಈ ರೀತಿ ಸ್ಲ್ಯಾಂಟ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಹೆಚ್ಚು ಕಮ್ಮಿ 1 ಇಂಚ್ ಅಷ್ಟು ಬೈಟ್ ಸೈಜ್ ಪೀಸಸ್ ಅಲ್ಲಿ ಇರಬೇಕಾಗತ್ತೆ. ಸೊ ಈ ತರ ಕಟ್ ಮಾಡ್ಕೊಂಡ್ರೆ ಇದು ಪರ್ಫೆಕ್ಟ್ ಆಗಿ ಒಂದು ಬೈಟ್ ಸೈಜ್ ಪೀಸಸ್ ಆಗಿ ಬರುತ್ತೆ. ಸೊ ಈಗ ಈ ಕಟ್ ಮಾಡಿರ್ತಕ್ಕಂಥದ್ದೆಲ್ಲನೂ ಈ ಒಂದು ಕುದಿತಾ ಇರ್ತಕ್ಕಂಥ ನೀರಲ್ಲಿ ಹಾಕ್ಬಿಟ್ಟು 5 ನಿಮಿಷಗಳ ಕಾಲ ಇದನ್ನ ಕುಕ್ ಮಾಡ್ಲಿಕ್ಕೆ ಬಿಡ್ತೇನೆ. ನೋಡಿ, ಒಂದು 5 ನಿಮಿಷಗಳ ಕಾಲ ಆದ ನಂತರ ಈ ಒಂದು ಬೇಬಿ ಕಾರ್ನ್ಸ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಹೆಚ್ಚು ಕಮ್ಮಿ 70 to 80% ವರೆಗೂ ಕುಕ್ ಆಗಿರುತ್ತೆ ಆನ್ ಎ ಮೀಡಿಯಂ ಫ್ಲೇಮ್. ಇದು ಪರ್ಫೆಕ್ಟ್ ಆಗಿದೆ. ಈಗ ಈ ತರ ಒಂದು ಸ್ಟ್ರೈನರ್ ಅಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಶೋಧಿಸ್ಕೊಂಡು ನಾನು ತೆಗೆದುಕೊಂಡು ಬರ್ತೇನೆ. ನೋಡಿಪ್ಪ, ಈಗ ಈ ಬೇಬಿ ಕಾರ್ನ್ಸ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಈಗ ಇದನ್ನ ಯಾವ ರೀತಿ ಬ್ಯಾಟರ್ ಮಾಡಬೇಕು ಅದ್ರ ಟೆಕ್ನಿಕ್ಸ್ ಅನ್ನ ನೋಡುವ. ಇಲ್ಲಿ ಒಂದು ಬೌಲ್ ಅನ್ನ ನಾನು ತಗೊಳ್ತಾ ಇದ್ದೀನಿ. ಈ ಬೌಲಲ್ಲಿ ಮೊದಲನೇದಾಗಿ ಸ್ವಲ್ಪ ಬಿಸಿ ಬಿಸಿ ಇರ್ಬೇಕಂತ ಹೇಳಿದ್ರೆ ಈ ಒಂದು ಬೇಬಿ ಕಾರ್ನ್ ಅನ್ನು ಇದರಲ್ಲಿ ಹಾಕೊಳ್ತೇನೆ. ಇದ್ರೊಟ್ಟಿಗೆ ಒಂದು 2 ಟೀ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಅನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ 2 ಟೀ ಸ್ಪೂನ್ ಅಷ್ಟು ಮೈದಾ, 2 ಸ್ಪೂನ್ ಅಷ್ಟು ಮೈದಾ ಆದ್ರೆ ಸಾಕಾಗುತ್ತೆ, ಈಕ್ವಲ್ ಕ್ವಾಂಟಿಟೀಸ್. ಇದನ್ನ ಹಾಕಿದ ನಂತರ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದ್ರೆ ಸಾಕಾಗತ್ತೆ. ಇದ್ರೊಟ್ಟಿಗೆ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಒಂದು ಅರ್ಧ ಸ್ಪೂನ್ ಅಷ್ಟು ಆದ್ರೂ ವೈಟ್ ಪೆಪ್ಪರ್ ಪೌಡರ್ ಅಂತ ಸಿಗುತ್ತೆ, ಅದನ್ನ ಹಾಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಬ್ಲಾಕ್ ಪೆಪ್ಪರ್ ಅದು ನಡೀತದೆ. ಸೊ ಈಗ ಇದೇ ರೀತಿ ನಾನು ತೋರಿಸ್ತಾ ಇದೀನಲ್ಲ, ಈ ರೀತಿ ಇದನ್ನ ಡಸ್ಟ್ ಆಗಿ ಮಾಡ್ಕೋಬೇಕಾಗುತ್ತೆ. ಇದನ್ನ ಡಸ್ಟಿಂಗ್ ಅಂತ ಕರೀತಾರೆ. ಈ ರೀತಿ ಮಾಡಿದಾಗ ಪ್ರತಿಯೊಂದು ಬಿಟ್ಸ್ ಅಂಡ್ ಕಾರ್ನರ್ಸ್ ಅಲ್ಲೂ ಸಹ ಇದು ಕ್ಲೀನ್ ಆಗಿ ಒಂದು ಬ್ಯಾಟರ್ ಅಂತ ಮಿಕ್ಸ್ ಆಗುತ್ತೆ. ಸೊ ಈಗ ಸ್ವಲ್ಪ ನೀರನ್ನ ಬಳಸಿ, ಹೆಚ್ಚು ಕಮ್ಮಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕ್ಬಿಟ್ಟು ನೀವು ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ. ಸ್ವಲ್ಪ ಲೈಟ್ ಆಗಿ ಅದನ್ನ ಮಿಕ್ಸ್ ಮಾಡಕ್ ಶುರು ಮಾಡಿ. ನೋಡಿ, ಈಗ ಇದರಲ್ಲಿ ಒಂದೇ ಒಂದು ಮರ್ತಿದ್ದೆ. ಅದೇನಂತ ಹೇಳಿದ್ರೆ ಸಣ್ಣಗೆ ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು. ಇದು ಹಾಕಿ ಟೇಸ್ಟ್ ಅಲ್ಲಂತೂ ಅಜಗಜಾಂತರ ಬಂದ್ಬಿಡುತ್ತೆ. ಸೊ ಈಗ ಇದನ್ನೆಲ್ಲ ಹಾಕಿದ ನಂತರ ಲೈಟ್ ಹ್ಯಾಂಡ್ಸ್ ಅಲ್ಲಿ ಇದನ್ನ ಕ್ಲೀನ್ ಆಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿದಿರಲ್ಲ, ಇದು ಪರ್ಫೆಕ್ಟ್ ಆಗಿದೆ. ಸೊ ಈಗ ಇದನ್ನ ಪಕ್ಕಕ್ಕೆ ಇಡುವ. ಇದನ್ನ ಯಾವ ರೀತಿ ಫ್ರೈ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ನೋಡಿ, ಇದನ್ನ ಯಾವ ರೀತಿ ಫ್ರೈ ಮಾಡಬೇಕು ಅನ್ನೋ ಟೆಕ್ನಿಕ್ಸ್ ಎಲ್ಲ ಹೇಳ್ತೀನಿ. ನೋಡಿ, ಇಲ್ಲಿ ಒಂದು ಡೀಪ್ ಫ್ರೈಯಿಂಗ್ ಕಡಾಯಲ್ಲಿ ನಾನು ಎಣ್ಣೆನ ಚಂದ ಬಿಸಿ ಮಾಡಿದ್ದೀನಿ. ಎಣ್ಣೆ ಚಂದ ಬಿಸಿ ಆದ ನಂತರ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಈ ಒಂದು ಬೇಬಿ ಕಾರ್ನ್ಸ್ನ ನಾನು ಹಾಕೊಳ್ತಾ ಇದ್ದೀನಿ. ಇದು 2 ನಿಮಿಷಗಳ ಕಾಲ ಇದೇ ರೀತಿ ಬಿಟ್ಬಿಡಿ. ನೋಡಿ, ಇದು ಯಾವುದೇ ಪದಾರ್ಥನ ನೀವು ಫ್ರೈ ಮಾಡಕ್ಕೆ ಹಾಕಿದಾಗ ಬ್ಯಾಟರ್ ಅಲ್ಲಿ 2 ನಿಮಿಷಗಳ ಕಾಲ ಬಿಟ್ಬಿಡ್ಬೇಕು. ಅದು ಬಿಟ್ಟ ನಂತರ ಆದಷ್ಟು ಕಡೆ ಆಟೋಮೆಟಿಕ್ ಆಗಿ ಮೇಲೆ ತೇಲುತ್ತಲ್ಲ, ಆಗ ಮಾಡಿದ್ರೆ ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿ ಸ್ವಲ್ಪ ಆದಷ್ಟು ಕಡೆ ಆಗಿದೆ. ಇದು ಹೆಚ್ಚು ಕಮ್ಮಿ ನಾವು 90% ವರೆಗೂ ಮಾತ್ರ ಕುಕ್ ಮಾಡಿದ್ದೀನಿ. 100% ನಾನು ಕುಕ್ ಮಾಡಿಲ್ಲ. ನೀವು ನೋಡ್ತಿರ್ಬೋದು, ಇಷ್ಟು 90% ವರೆಗೂ ಆಗಿದೆ. ಈಗ ಇದನ್ನ ತೆಗೆದು ಬಿಡ್ತೀನಿ. ಯಾಕಂತ ಹೇಳಿದ್ರೆ ಇದನ್ನ ನಾನು ಫ್ಲಾಶ್ ಫ್ರೈ ಅನ್ನೋದು ಮಾಡ್ತಾ ಇದ್ದೀನಿ. ಈಗ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡುವ. ಅದ್ರ ಟೈಮಲ್ಲಿ ಬೇರೆ ಬ್ಯಾಚಸ್ ಅನ್ನ ಮಾಡ್ಕೊಳ್ತೀನಿ. ಇದೆಲ್ಲ ಬ್ಯಾಚಸ್ ಆದ ನಂತರ ಆಯಿಲ್ ನ ಕಂಪ್ಲೀಟ್ ಹೀಟ್ ಅಲ್ಲಿ ಫುಲ್ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಇನ್ನೊಮ್ಮೆ ಇವಾಗ ಲಾಸ್ಟ್ ಅಲ್ಲಿ ಈ ಒಂದು ಕರೆದಿರ್ತಕ್ಕಂಥ ತಣ್ಣಗಾಗಿರ್ತಕ್ಕಂಥ ಬೇಬಿ ಕಾರ್ನ್ ಪೀಸಸ್ನೆಲ್ಲ ಹಾಕ್ಬಿಟ್ಟು ಈಗ ಒಮ್ಮೆ ಫ್ರೈ ಮಾಡ್ತೀನಿ. ಇದನ್ನ ನಾವು ಫ್ಲಾಶ್ ಫ್ರೈಯಿಂಗ್ ಅಂತ ಕರೀತಾರೆ, ಅಥವಾ ಡಬಲ್ ಫ್ರೈ ಅಂತ ಕರೀತಾರೆ. ಅದು ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ತೋರಿಸಿದಿಲ್ಲ, ಈ ರೀತಿ ರೌಂಡ್ ಮಾಡ್ತಾ ನೀವು ಕುಕ್ ಮಾಡೋದ್ರಿಂದ ಏನಾಗುತ್ತೆ, ಈ ಒಂದು ಕಲರ್ ಬರುತ್ತೆ. ಜೊತೆಗೆ ನೋಡಿ, ಸೌಂಡ್ ಕೇಳಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂದ್ಬಿಟ್ಟು. ಸೊ ಈಗ ಇದನ್ನೆಲ್ಲನೂ ಸ್ಟ್ರೈನರ್ ಅಲ್ಲಿ ಹಾಕ್ಬಿಟ್ಟು ಇದನ್ನ ತೆಗೆದುಕೊಳ್ತಾ ಇದ್ದೀನಿ. ಇವಾಗ ಈ ಫ್ರೈ ಮಾಡಿರ್ತಕ್ಕಂಥ ಬೇಬಿ ಕಾರ್ನ್ಸ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಅರ್ಥ. ಸೊ ಈಗ ಇದನ್ನ ಯಾವ ರೀತಿ ನಾನು ಫ್ರೈಡ್ ರೈಸ್ ಅಲ್ಲಿ ಯಾವ ರೀತಿ ಇನ್ಕಾರ್ಪೊರೇಟ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ಈ ವಾಕ್ ಅಲ್ಲಿ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಫ್ಲೇಮ್ ಹೈ ಅಲ್ಲಿ ಇಟ್ಬಿಟ್ಟು ಈಗ ಇದ್ರಲ್ಲಿ ನೋಡಿ ಜೀರಿಗೆ, ಇದು ನಾನು ಬ್ಲಾಕ್ ಕ್ಯೂಮಿನ್ ತೊಗೊಂಡಿದ್ದೀನಿ. ಇಲ್ಲಾಂದ್ರೆ ನೀವು ರೆಗ್ಯುಲರ್ ಜೀರಿಗೆ ಆದ್ರೂ ತಗೋಬಹುದು. ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಬಿಟ್ಟು ಇದು ತುಂಬಾ ಇಂಪಾರ್ಟೆಂಟ್, ಕ್ರಶ್ ಮಾಡಿರ್ತಕ್ಕಂಥ ಒಂದು ಧನಿಯಾ ಹಾಗೆ ಗ್ರೀನ್ ಮತ್ತೆ ರೆಡ್ ಚಿಲ್ಲಿಗಳನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಅದನ್ನ ಹಾಕೊಳ್ಳಿ. ಸ್ವಲ್ಪ ಕ್ರಶ್ ಮಾಡಿರ್ಬೇಕಾಗತ್ತೆ ಧನಿಯಾಗಳನ್ನ. ಸೊ
ಸೊ ಹಾಗೆ 1 ಇಂಚಷ್ಟು ಶುಂಠಿಯನ್ನು ನಾನು ಹಾಕ್ಕೊಳ್ತೀನಿ. ಒಂದು ಒಳ್ಳೆ ಫ್ರೆಶ್ ಫ್ಲೇವರ್ ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಇದು ಹಾಕಿದ ನಂತರ ಜಸ್ಟ್ ಒಂದು ಸ್ವಲ್ಪ ಹೊತ್ತು ಈ ರೀತಿ ಟಾಸ್ ಮಾಡಿ ಅಥವಾ ಸಾಟೆ ಮಾಡಿ ಒಳ್ಳೆ ಫ್ಲೇವರ್ ಅಂಡ್ ಸ್ಮೆಲ್ ಬರಬೇಕು. ಈಗ ಇದರಲ್ಲಿ ಒಂದು ಹಚ್ಚಿರ್ತಕ್ಕಂಥ ಈರುಳ್ಳಿಯನ್ನು ನಾನು ಹಾಕೊಳ್ತೇನೆ, ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು. ಅದ್ರ ಒಟ್ಟಿಗೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತೇನೆ, ಯಾಕಂದ್ರೆ ಈರುಳ್ಳಿ ಜಲ್ದಿ ಕುಕ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ನಾವು ಇದನ್ನ ಕುಕ್ ಮಾಡುವ. ನೋಡ್ತಿದ್ದೀರಲ್ಲ, ಈರುಳ್ಳಿ ಅಂತಕ್ಕಂಥದ್ದು ಇಷ್ಟು ಮಾತ್ರ ಪಾರದರ್ಶಕ ಆಗಿದೆ. ಇಷ್ಟು ಆಗಿದ ತಕ್ಷಣ ನಾವೇನ್ ಮಾಡ್ಬೇಕಂತ ಇದರಲ್ಲಿ ಮಿಕ್ಕಿರ್ತಕ್ಕಂಥ ಒಂದು ಅರ್ಧ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇತ್ತಲ್ಲ ಅದನ್ನ ಹಾಕೊಂಡು ಅದ್ರ ಹಸಿ ವಾಸನೆ ಹೋಗುವವರೆಗೂ ಇನ್ನು 1 ನಿಮಿಷದವರೆಗೂ ಹೈ ಫ್ಲೇಮ್ ಇದನ್ನ ಕುಕ್ ಮಾಡುವ. ತದನಂತರ ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೆಚಪ್ ಅನ್ನ ಹಾಕ್ತಾ ಇದ್ದೀನಿ. ಹೌದು, ಟೊಮೆಟೊ ಕೆಚಪ್ ಅನ್ನ ನಾನು ಹಾಕ್ತಾ ಇದ್ದೀನಿ. ಇದು ಹಾಕಿ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇದೆಲ್ಲ ಪದಾರ್ಥಗಳ ಜೊತೆ ಹೊಂದ್ಕೊಳ್ಳೋ ಹಾಗೆ ಹೈ ಫ್ಲೇಮಲ್ಲಿ ಇದನ್ನ ಕುಕ್ ಮಾಡಿ. ಅದರೊಟ್ಟಿಗೆ ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕಿದ ನಂತರ ಇದನ್ನ ಚೆನ್ನಾಗಿ ಸಾಟೆ ಮಾಡಿ ಮೀಡಿಯಂ ಫ್ಲೇಮಲ್ಲಿ, ಈಗ ಯಾಕಂದ್ರೆ ಪುಡಿಗಳು ಹಾಕಿರ್ತೀವಲ್ಲ ಅದು ಕರಟಿ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಕುಕ್ ಮಾಡಬೇಕಾಗುತ್ತೆ. ಸೊ ಈಗ ತಳ ಹಿಡಿಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನ ಈಗ ಫ್ಲೇಮನ್ನ ಜಾಸ್ತಿ ಮಾಡಿಬಿಟ್ಟು ಈಗ ಎಣ್ಣೆ ಎಲ್ಲ ಮೇಲೆ ತೇಲೋವರೆಗೂ ನಾವು ಇದನ್ನ ಕುಕ್ ಮಾಡ್ತಾ ಇರಬೇಕಾಗುತ್ತೆ. ನೋಡ್ತಿದ್ರಲ್ಲ, ಎಣ್ಣೆ ಎಲ್ಲ ಮೇಲೆ ಕ್ಲೀನಾಗಿ ತೇಲ್ತಾ ಇದೆ. ಈಗ ಇದೆಲ್ಲ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ, ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಟೈಮಲ್ಲಿ ನಾವೇನು ಮಾಡೋದು, ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಬೇಬಿ ಕಾರ್ನ್ಸ್ನೆಲ್ಲ ಇದರಲ್ಲಿ ಹಾಕೊಂಡ್ಬಿಟ್ಟು ಒಮ್ಮೆ ಹೈ ಫ್ಲೇಮಲ್ಲಿ ಈಗ ಧನ ಅಂತ ಟಾಸ್ ಮಾಡೋಕ್ಕೆ ಶುರು ಮಾಡಬೇಕಾಗುತ್ತೆ. ಇಲ್ಲಿ ಅಂತೂ ನೀವು ಟೈಮ್ ವೇಸ್ಟ್ ಮಾಡೋ ಹಾಗೆ ಇಲ್ಲ. ಈಗ ಯಾವುದೇ ಫ್ರೈಡ್ ರೈಸ್ ಮಾಡಿದ್ರು ಸಹ ನಾನು ಹೇಳ್ತೀನಿ, ಹೈಯೆಸ್ಟ್ ಫ್ಲೇಮ್ ಪಾಸಿಬಲ್ ನೀವು ಮಾಡಬೇಕು. ಇಲ್ಲಿ ನೀವು ನೋಡ್ತಾ ಇದ್ರೆ ಸುಮಾರು ಒಂದು ಪಾವು ಹೆಚ್ಚು ಕಮ್ಮಿ ಒಂದು 250 ಗ್ರಾಮ್ ಅಷ್ಟು ಬಾಸ್ಮತಿ ರೈಸನ್ನು ಕುಕ್ ಮಾಡಿರ್ತಕ್ಕಂಥದ್ದು ನನ್ನ ಹತ್ರ ಇತ್ತು. ಬಾಸ್ಮತಿನ ರೆಗ್ಯುಲರ್ ರೈಸನ್ನು ಸಹ ನೀವು ಯೂಸ್ ಮಾಡ್ಬೋದು. ತಣ್ಣಗೆ ಬೇಯಿಸಿ ತಣ್ಣಗಾಗಿರ್ತಕ್ಕಂಥ ಅನ್ನವನ್ನು ಹಾಕೊಳ್ತಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಇದರಲ್ಲಿ ಸ್ವಲ್ಪ ಮಿಕ್ಕಿರ್ತಕ್ಕಂಥ ಒಂದು ಗರಂ ಮಸಾಲ ಪೌಡರ್ ಹಾಕಿ ಜೊತೆಯಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಈ ಒಂದು ವೈಟ್ ಪೆಪ್ಪರ್ ಪೌಡರ್ ಇಲ್ಲ ಅಂದ್ರೆ ಬ್ಲ್ಯಾಕ್ ಪೆಪ್ಪರ್ ಪೌಡರು ಸಹ ನೀವು ಹಾಕ್ಬೋದು. ಇದನ್ನ ಹಾಕಿದ ನಂತರ ಹೈ ಫ್ಲೇಮಲ್ಲಿ ಒಂದಕ್ಕೊಂದು ಕ್ಲೀನಾಗಿ ಮಿಕ್ಸ್ ಆಗಬೇಕು. ಹಾಗೆ ಧನ ಅಂತ ಮಿಕ್ಸ್ ಮಾಡಕ್ಕೆ ಶುರು ಮಾಡಬೇಕು. ನೋಡಿ, ಈಗ ಇದರಲ್ಲಿ ಇನ್ನು ಸ್ವಲ್ಪ ಖಾರ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಅನ್ನು ಸಹ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಫ್ಲೇವರ್ ಇಂಗ್ರೀಡಿಯೆಂಟ್ ಅನ್ನೋದಿರುತ್ತೆ, ಅದುವೇ ಸೋಯ್ ಸಾಸ್. ಇದು ನಾನು ಲೈಟ್ ಸೋಯ್ ಸಾಸ್ ತಗೊಳ್ತೀನಿ. ಸೊ ಹಾಗಾಗಿ 3 ಟೀ ಸ್ಪೂನ್ ಹಾಕಿದ್ದೀನಿ. ಡಾರ್ಕ್ ಸೋಯ್ ಸಾಸ್ ಆದರೆ ಒಂದೇ 1 ಸ್ಪೂನ್ ಸಾಕಾಗುತ್ತೆ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಇನ್ನೊಮ್ಮೆ ಕ್ಲೀನಾಗಿ ಇವೆಲ್ಲ ಪದಾರ್ಥಗಳು ಒಂದಕ್ಕೊಂದು ಮಿಕ್ಸ್ ಆಗೋ ಹಾಗೆ ಇದನ್ನ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಆಲ್ ದ ಪ್ರೋಸೆಸ್ ಇದೆಲ್ಲ ಮಾಡಲಿಕ್ಕೆ ಇಷ್ಟೆಲ್ಲ ಪದಾರ್ಥಗಳು ಆದ್ರೂ ಹಾಕಿದ ಮೇಲೂ ಸಹ ಸುಮಾರು ಒಂದು 2 ರಿಂದ 3 ನಿಮಿಷಗಳ ಕಾಲ ಹೈ ಫ್ಲೇಮ್ ಈ ರೀತಿ ಟಾಸ್ ಮಾಡ್ತಾ ಮಿಕ್ಸ್ ಮಾಡ್ತಾನೆ ಇರಬೇಕು. ಆಗಲೇ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಫ್ರೈಡ್ ರೈಸ್, ಅದು ಬೇಬಿ ಕಾರ್ನಿನ ರೆಸ್ಟೋರೆಂಟ್ ಸ್ಟೈಲಿನ ಒಂದು ಫ್ರೈಡ್ ರೈಸ್ ಅಂತಕ್ಕಂಥದ್ದು ರೆಡಿ ಆಗಿದೆ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂದ್ಬಿಟ್ಟು. ಆ ಕಲರ್ ನೋಡಿ, ಆ ಟೆಕ್ಸ್ಚರ್ ನೋಡಿ ಏನು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು. ಅನ್ನದ ಒಂದು ಪ್ರತಿ ಅಗಳಿಗೂ ಸಹ ಆ ಒಂದು ಪದಾರ್ಥದ ಒಂದು ಮಿಕ್ಸ್ಚರ್ ಅಂತಕ್ಕಂಥದ್ದು ಹಿಡಿದಿದೆ. ಮಸಾಲೆ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕೋಟ್ ಆಗಿದೆ. ಅದ್ರ ಜೊತೆಗೆ ಕ್ರಿಸ್ಪಿಯಾಗಿ ಸಿಗ್ತಕ್ಕಂಥ ಆ ಒಂದು ಬೇಬಿ ಕಾರ್ನ್ಗಳು ನಿಮ್ಮ ಬಾಯಿಗೆ ಸಿಗ್ತಾ ಇದ್ರೆ ವರ್ಣನಾತೀತ, ಅಷ್ಟು ಅದ್ಭುತವಾಗಿ ಈ ಒಂದು ಫ್ರೈಡ್ ರೈಸ್ ಅಂತಕ್ಕಂಥದ್ದು ಬಂದಿದೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಯ್ತಲ್ಲ, ಮಾಡ್ತೀರಾ? ಹಾಗಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡಿ. ಆಗ್ತಾನೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ನ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾರೆ. ಹಾಗಾದರೆ ನಾನು ಮತ್ತೆ ಇದೇ ರೀತಿ ಇನ್ನು ಹೊಸ ವೈವಿಧ್ಯಮಯ ಅಡುಗೆಗಳೊಂದಿಗೆ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಪ್ಪ.